ನನಗೆಷ್ಟು ಅಧಿಕಾರ ಇದೆಯೋ ನನಗೆ 2ರಷ್ಟು ಅಧಿಕಾರ ಇದೆ. ನಾನೇ ಮೊದಲು ಬಂದಿರೋಳು. ನನಗೆ 2ರಷ್ಟು ಅಧಿಕಾರ ಇದೆ. ನನ್ನ ಗಂಡ ದೊರೆ ಅಂತ ಗಂಡನ ಜೊತೆ 25 ವರ್ಷ ಬದುಕಿದ್ದೀನಿ. ಅವರ ರಕ್ತಕ್ಕೆ ಅವ್ರ ಹೆಸರಳಿಕೆ 2 ಗಂಡು ಮಕ್ಕಳಿದ್ದಾರೆ. ಹುಷಾರ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಹೊಸ ನನ್ನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತೊಂದು ಟೈಟಲ್ನ ನೀವು ಮತ್ತು ತಮ್ಮನೆಲ್ನ ಗಮನಿಸಿರೋದ್ರಿಂದ ಅದ್ರ ಬಗ್ಗೆನೇ ನಾನು ಏನು ಮಾತಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ. ಎಲ್ಲರೂ ಸಹ ಕಾರ್ಯಕ್ಕೆ ಬಂದಂಥವರು ಎಲ್ಲರೂ ಸಹ ಹೋದರು. ನನ್ನ ಒಂದು ಸುಖದ ಕಾರ್ಯ ಅಂತೂ ಅಲ್ಲ, ಒಂದು ಅಗಲಿಕೆಯ ನೋವಿನ ಕಾರ್ಯ. ಆ ಕಾರ್ಯಕ್ಕೆ ಭಾಗವಹಿಸಿದ್ದವರು, ನನ್ನ ಜೊತೆ ನಿಂತಂಥವರು ಎಲ್ಲರೂ ಸಹ ನಿನ್ನೆ ಸಂಜೆ ಎಲ್ಲರೂ ಹೋದರು. ಸ್ವಲ್ಪ ಜನ ಬರೆದಿರೋ ಅಂಥವರು ಬಂದು ಮಾತಾಡ್ಸೋಕ್ಕೂ ಸಹ ನೆನ್ನೆ ಬಂದು ನನ್ನನ್ನು ಮಾತಾಡಿಸ್ಕೊಂಡು ಸಹ ಹೋದರು. ಬನ್ನಿ ಸ್ವಲ್ಪ ಮಾತಾಡೋದಿದೆ. ಅದಕ್ಕೆ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಅಡುಗೆ ಮನೆ ಸ್ವಲ್ಪ ತಿಂಡಿ ಆದಮೇಲೆ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಅದನ್ನು ಒಂದು ಸಲ ಕ್ಲೀನ್ ಮಾಡ್ಕೊಬಿಟ್ಟು ಇಲ್ಲಿ ಓವನ್ ಇಟ್ಕೊಂಡಿದ್ದೆ, ನೀವು ನೋಡಿದಿರಿ ಅಲ್ವಾ. ಓವನ್ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಓವನ್ ಯೂಸ್ ಮಾಡಬೇಕು. ಒಂದು ಸಲ ಸರ್ವಿಸ್ ಮಾಡಿಸಿ, ನಾನು ತೊಗೊಂಡಿದ್ದೆ ಒಳ್ಳೆ ಕಂಪ್ನಿದಿದು, ಆದರೆ ಒಂದು ಸ್ವಲ್ಪ ಯೂಸ್ ಮಾಡಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಅದನ್ನು ನಾನು ಇವಾಗ ಒಂದು ಸಲ ಸರ್ವಿಸ್ ಮಾಡಿಸಿ ಆ ನಂತರ ಬಳಸಬೇಕು. ಸ್ವಲ್ಪ ಬಿಸಿ. ಮತ್ತು ಅಮ್ಮೋಗೂ ಜಿಮ್ಗೆ ಹೋಗ್ತಿದ್ದಾನೆ. ಇನ್ನು ಒಂದು ಸ್ವಲ್ಪ ಸ್ಟೀಮ್ದೆಲ್ಲ ಬೇಕು ಅಂತನಲ್ಲ ಓವನ್ನ ಬಳಸಬಹುದು. ನೋಡಿ, ಮೊಟ್ಟೆ ಮೇಲೆಲ್ಲ ಇಟ್ಬಿಟ್ಟವ್ರೆ. ಅಮ್ಮೋಗೂ ಜಿಮ್ಗೆ ಹೋಗೋದ್ರಿಂದ ಒಂದೊಂದು ಟ್ರೇ ಮೊಟ್ಟೆನೇ ತೊಗೊಬಂದು ಇಟ್ಕೊಬಿಡ್ತೀನಿ. ನೋಡೋಣ ಆನ್ ಆಗುತ್ತಾ ಏನು ಅಂತ. ಏನಿಲ್ಲ ಅಂದರೂ ನಮ್ಮ ಮನೆಯವರು ಹೋದ್ಮೇಲೆ ನಾನು ಈ ಓವೆನ್ನ ಯೂಸ್ ಮಾಡೇ ಇಲ್ಲ, ಬಳಸ್ತೀನಿ. ಒಂದು ಸಲ ಸರ್ವಿಸ್ ಮಾಡಿಸ್ಬಿಡ್ತೀನಿ ಕ್ಲೀನಾಗಿ. ಕಂಪ್ನಿಯವ್ರ ಕಡೆಯಿಂದನೇ ಸರ್ವಿಸ್ ಮಾಡಿಸ್ಬಿಟ್ರೆ ಆಮೇಲೆ ಬಳಸಬಹುದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ಏನು ಒಂದು ಕಾರ್ಯ ಮಾಡಿದ್ರೆ ಎಲ್ಲ ಸ್ವಲ್ಪ ಇದಾಗುತ್ತೆ. ಎಲ್ಲ ಸಾಮಗ್ರಿಗಳೆಲ್ಲ ಜೋಡಿಸ್ದಂಗೆ ಯಾವುದೂ ಇರೋದಿಲ್ಲ, ಎಲ್ಲ ಜೋಡಿಸ್ಕೋಬೇಕು. ಇನ್ನೂ ಒಂದು ದಿನ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಅಂತೇಳಿ ಸುಮ್ಮನಿದ್ದೀನಿ. ಸ್ವಲ್ಪ ಸುಸ್ತೆಲ್ಲ ಇತ್ತು, ನನಗೆ ಯಾಕೋ ಗೊತ್ತಿಲ್ಲ. ಬನ್ನಿ ಮಾತಾಡ್ತೀನಿ ನಿಮ್ಮ ಜೊತೆ. ಇವಾಗ ಮಾತಾಡಬೇಕು ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಕೆಲಸ ಇದೆ, ಮತ್ತು ಎಲ್ಲ ಕೂಡ ಸೆಟ್ಲ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಸಾಮಿಯಾನ, ಭಟ್ರು, ಪಾತ್ರೆ, ಈ ಥರ ಎಲ್ಲ ಮುಗಿಸಿದ್ದೀನಿ. ಪಾಪ ಹೂವು ಡೆಕೋರೇಷನ್ ಮಾಡಿಸಿದ್ದೆ ನೋಡಿದ್ರಲ್ಲ, ಅವ್ರಿಗೆ ನಾನು ₹1 ಅಡ್ವಾನ್ಸು ಸಹ ಕೊಟ್ಟಿಲ್ಲ. ಆಯಿತು, ಕಾರ್ಯ ಮುಗ್ದು 2 ದಿನ ಆಯಿತು, ಇನ್ನೂ ಕೂಡ ಅವ್ರಿಗೆ ಅಮೌಂಟ್ ಪೇ ಮಾಡಿಲ್ಲ ನಾನು. ಇವಾಗ ಹೋಗ್ಬೇಕು ಅಲ್ಲಿಗೆ. ಸ್ನಾನ ಮುಗಿಸ್ಕೊಳ್ತೀನಿ. ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಮಗುಗೆ ಶಾವಿಗೆ ಉಪ್ಪಿಟ್ಟು ಮಾಡಿ ಪ್ರೋಟೀನ್ಗೆ 2 ಮೊಟ್ಟೆನ ಬಾಯ್ಲ್ಡ್ ಮಾಡಿಕೊಟ್ಟೆ. ಮತ್ತು ಮೊಸರು ರಾಯ್ತ ಮಾಡಿಕೊಟ್ಟೆ. ಮೊಸರು ಕೂಡ ಒಂದು ಪ್ರೋಟೀನ್ ಅಲ್ವಾ. ಇವತ್ತು ಮೊಸರನ್ನೇ ತಗೋಪ್ಪ ಅಂತ ಹೇಳಿ ಗಟ್ಟಿ ಮೊಸರನ್ನ ಸ್ವಲ್ಪ ದಾಳಿಂಬೆ ಜೊತೆಗೆ ಕೊಟ್ಟಿದ್ದೀನಿ. ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ನಿಮ್ಮ ಜೊತೆ ನಾನು ಇವತ್ತು ಮಾತಾಡ್ತೀನಿ. ನೋಡಿ, ಸ್ವಲ್ಪ ಇವೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಇವೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ರಾಕಲ್ಲಿ ನಾನು ಕಪ್ಪಕ್ಕಿ ಮಾಲ್ಟ್ ಪೌಡ್ರನ್ನೇ ಪೂರ್ತಿ ಜೋಡಿಸ್ಕೊಳ್ತೀನಿ. ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಸೋಲ್ಡ್ ಔಟ್ ಆಗಿದೆ. ಇನ್ನೊಂದು 2-3 kg ಇದೆ. ಅದು ಆಲ್ರೆಡಿ ಆರ್ಡ್ರು ಬಂದಿದೆ, ಕೊಟ್ಬಿಡ್ತೀನಿ. ನಾನು ಇನ್ನೂ ಒಂದು ವಾರ ರೆಡಿ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ. ಅದು ಮುಗಿಸ್ಕೊಂಡು ಕೆಲಸನ ಮಾಡ್ಕೊಳ್ತೀನಿ. ಇವೆಲ್ಲ ನೀಟಾಗಿ ಜೋಡಿಸ್ಕೊಬಿಟ್ರೆ ರ್ಯಾಕ್ ಪೂರ್ತಿ ಜೋಡಿಸ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ.
ಇನ್ನೊಂದೆರಡು ದಿನ ಆಗಲಿ. ತುಂಬ ಸುಸ್ತಾಗಿದ್ದೀನಿ. ಒಂದು 10 ದಿನದಿಂದನೂ ಸಹ ನಮ್ಮ ಮನೆಯವ್ರ ಕಾರ್ಯ ಅಂತ ಹೇಳಿ ತುಂಬಾ ಕೆಲಸ ಇತ್ತು. ಅದನ್ನು ನಾನೇ ಮಾಡ್ಕೊಂಡು ಮುಂದೆ ಬಂದಿದ್ದರಿಂದ ಒಂದು ಸ್ವಲ್ಪ ಟಯರ್ಡ್ ಅಂತ ಕೂಡ ಅನ್ನಿಸ್ತಾ ಇದೆ. ಒಂದೆರಡು ದಿನ ಸುಧಾರಿಸ್ಕೊಂಡು ಆನಂತರ ಇವನ್ನೆಲ್ಲ ಮಾಡ್ಕೊಳ್ತೀನಿ, ಆಯಿತಾ. ಟೈಟಲ್ನ ನೋಡಿದ್ರಿ, ಮಾತಾಡ್ತೀನಿ. ಈಗ ಅದ್ರ ಬಗ್ಗೆ ಮಾತಾಡಬೇಕು, ನಿಮ್ಮ ಮುಂದೆನೇ ಹೇಳ್ಕೋಬೇಕು. ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅಂತ ನನಗೆ ಒಂದು ಖಂಡಿತ ನಂಬಿಕೆ ಇದೆ. ಮಾತಾಡ್ತೀನಿ, ಏನಾಯಿತು ಏನು ಅಂತ ಹೇಳಿ. ಬನ್ನಿ ಹಾಲ್ಗೆ ಹೋಗೋಣ, ಅಲ್ಲೇ ಕೂತ್ಕೊಂಡು ಮಾತಾಡ್ತೀನಿ. ಆದಮೇಲೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಒಂದು ಕಾರ್ಯಕ್ರಮ, ಒಂದು ಫಂಕ್ಷನ್ ಇತ್ತು. ನಮ್ಮನೆಯವರ ಅಂದರೆ ನಮ್ಮ ಯಜಮಾನರ ಸ್ವಂತ ದೊಡ್ಡಪ್ಪನ ಮಗನ ಮದುವೆ ಕಾರ್ಯಕ್ರಮ. ಅರಿಶಿನ ಶಾಸ್ತ್ರ ಇತ್ತು ಇವತ್ತು. ಅಲ್ಲಿಗೆ ಹೋಗಿ ಬಂದುಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ಬಂದೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇತ್ತು. ಅರಿಶಿನ ಶಾಸ್ತ್ರ, ವರನ ಅಂದರೆ ಮದುವೆ ಹುಡುಗನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಡ್ಯಾನ್ಸು, ಅರಿಶಿನದೊಂದು ಶಾಸ್ತ್ರದ ಒಂದು ಡ್ಯಾನ್ಸ್ಗಳು ಇವೆಲ್ಲ ಇತ್ತು. ತುಂಬ ಚೆನ್ನಾಗಿ ನಡೀತಾ ಇತ್ತು. ಹೋಗಿ ಸ್ವಲ್ಪ ಹೊತ್ತಿದ್ದು ಊಟ ಮುಗಿಸ್ಕೊಂಡು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳಿ, ಆ ತಕ್ಷಣ ಮಾತಾಡೋದಿತ್ತು, ಆಮೇಲೆ ಮಾಡೋಣ ಅಂತ ಹೇಳಿ ಕಾರ್ಯಕ್ರಮ ಇದ್ದಿದ್ದರಿಂದ ಬಂದೆ. ನೋಡ್ತಾ ಇದ್ದೀರಿ, ಎಲ್ಲರೂ ಡ್ಯಾನ್ಸ್ ಮಾಡಲಿಕ್ಕೋಸ್ಕರ ಮದುವೆ ಹುಡುಗನ ಸ್ನೇಹಿತರೆಲ್ಲ ಸೇರಿಕೊಂಡಿರುವಂಥದ್ದು. ಜ್ಯೂಸ್ ಕುಡಿತಾ ಇರುವಂತಹ ಹೆಣ್ಮಗಳು, ಹುಡುಗನ ಅಕ್ಕನ ಸರಿಯಾಗಿ ಒಂದು ಸ್ವಲ್ಪ ಗೊತ್ತಿಲ್ಲ, ತಂಗಿನ ಅಕ್ಕನ ಅಂತ ಹೇಳಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ನೋಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕಡೆ ಅರಿಶಿನ ಶಾಸ್ತ್ರ ಒಂದು ಟ್ರೆಂಡಿಂಗ್, ಎಲ್ಲ ಒಂದು ಯೂನಿಫಾರ್ಮ್ ಥರ ಎಲ್ಲೋ ಡ್ರೆಸ್ಗಳನ್ನ ಹಾಕ್ಕೊಂಡು ಹೆಂಗಸರು ಗಂಡಸರು ಅಂದನೇ ಎಲ್ಲ ಡ್ಯಾನ್ಸ್ಗಳು ಮಾಡಿ ತುಂಬ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ನೋಡೋದಕ್ಕಾಗಲಿ, ಆ ವೀಡಿಯೋಗೋಸ್ಕರ ಸಹ ಒಳ್ಳೆ ಒಂದು ಡ್ಯಾನ್ಸ್ಗಳನ್ನ ಮಾಡೋದಾಗಲಿ, ಸೆಟ್ಟಿಂಗ್ಸ್ ಮಾಡಿಕೊಂಡು ವಿಡಿಯೋ ಕ್ರಿಯೇಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಇದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದು ಮಾತನ್ನು ಮುಂದುವರಿಸ್ತೀನಿ. ಸ್ನೇಹಿತರೆ, ನೋಡ್ಕೊಂಡು ಬಂದ್ರಿ ನನ್ನ ಡೈಲಿ ಬ್ಲಾಗ್ ವಿಡಿಯೋ. ಇವತ್ತು ವಿಶೇಷವಾಗಿ ಟೈಟಲ್ನ ಹಾಕಿದ್ದೀನಿ, ತಮ್ನೇಲು ಸಹ ಕೊಟ್ಟಿದ್ದೀನಿ. ನಮ್ಮ ಮನೆಯವರ ನಿನ್ನೆ ಒಂದು ಕಾರ್ಯ, ಅವರ ಹುಟ್ಟಿದ ದಿನ ಹಾಗೂ ಹೋದಂತಹ ದಿನ ಎರಡು ಸಹ ಒಟ್ಟಿಗೆ ಬಂತು. ಆ ಕಾರ್ಯಕ್ರಮ ಸಹ ತುಂಬ ಅಚ್ಚುಕಟ್ಟಾಗಿ ಮನಸ್ಸಿಗೆ ನೆಮ್ಮದಿ ಸಿಗೋ ಥರ ನನಗೆ ಆ ಕಾರ್ಯಕ್ರಮ ಆಯಿತು. ನಮ್ಮ ಮನೆಯವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಲ್ಲ, ಅವರು ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಂತಹ ವ್ಯಕ್ತಿ. ಅವರ ಆತ್ಮಲೋಕದ ಪ್ರಯಾಣ, ಸ್ವರ್ಗದ ಹಾದಿಯ ಪ್ರಯಾಣ 1 ವರ್ಷ ಕಂಪ್ಲೀಟ್ ಆಗಿದೆ. ಆತ್ಮಗುರು ಭಗವಂತ ಅವ್ರಿಗೆ ಎಲ್ಲದರಲ್ಲೂ ಕೂಡ ಶಾಂತಿ ಕರುಣಿಸಲಿ. ಅವರ ಮುಂದಿನ ಒಂದು ಆತ್ಮದ ಪ್ರಯಾಣ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ನಾನು, ನನ್ನ ಮಕ್ಕಳು ನಾವೆಲ್ಲರೂ ಸಹ ಕೇಳ್ಕೊಳ್ತೀವಿ. ಇದರೊಟ್ಟಿಗೆ ನೀವೆಲ್ಲರಿಗೂ ಸಹ ತುಂಬಾ ಒಂದು ಕಂಬನಿ ಮೆಡೆದಿದ್ದೀರಾ, ತುಂಬ ಮಿಸ್ ಮಾಡ್ಕೊಂಡಿದ್ದೀರಿ. ಅಣ್ಣ ಮಿಸ್ ಯು ಅಂತ ಹೇಳಿ ತುಂಬಾ ವಾಟ್ಸಪ್ಪಲ್ಲಾಗಲಿ, ನನ್ನ ನೆನ್ನೆ ವಿಡಿಯೋ ಕಮೆಂಟಲ್ಲಾಗಲಿ ನೋಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮೊನ್ನೆ ವಿಡಿಯೋದಲ್ಲಿ ಬಂದು ಬಳಗ ಯಾರು ಅಂತ ಹೇಳಿದ್ದೆ. ಇವತ್ತು ಒಂದು ವಿಷಯವಾಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಖಂಡಿತ ನಾನು ಮಾತಾಡ್ತೀನಿ ಹೋಗ್ತಾ. ಈಗ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಮಾತಾಡ್ತಾ ಹೋಗ್ತೀನಿ, ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮನೆಯ ಯಜಮಾನ ಇಲ್ಲದಿದ್ದಾಗ, ಅಂದರೆ ಅವರ ಅಗಲಿಕೆಯ ನೋವು. ನಮ್ಮ ಮನೆಯವರು ಸಡನ್ನಾಗಿ ಹೋಗ್ತಾರೆ. ತುಂಬ ಹೆಲ್ತಿಯಾಗಿದ್ದರು. ಅವರು ಹೋದಂತಹ ಆ ದಿನಗಳು ತುಂಬ ಆರೋಗ್ಯಪೂರ್ಣವಾಗಿದ್ದರು. ಯಾವುದೇ ನೋವು ಅಂತ ಇರಲಿಲ್ಲ, ಯಾವುದೇ ಅವರಲ್ಲಿ ಒಂದು ದೇಹದಲ್ಲಿ ಯಾವುದೇ ಅನಾರೋಗ್ಯ ಅನ್ನೋದು ಖಂಡಿತ ಇರಲಿಲ್ಲ.
ಹಿಂಗಿದ್ದಾಗ ಸಡನ್ನಾಗಿ ಅವರನ್ನು ಕಳ್ಕೊಂಡಾಗ ಎಷ್ಟೊಂದು ಆಘಾತಕ್ಕೆ ಒಳಗಾಗ್ತೀವಿ ಅಂತ ಹೇಳಿದ್ರೆ ಅದು ಖಂಡಿತ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ. ನಾವು ಒಂದು ಮಾದರಿಯಾಗಿದ್ದಂಥವ್ರು. ನನ್ನನ್ನು ಅವ್ರು ಬಿಟ್ಕೊಡ್ತಿರ್ಲಿಲ್ಲ, ಅವರನ್ನು ನಾನು ಬಿಟ್ಕೊಡ್ತಿರ್ಲಿಲ್ಲ. ಅಷ್ಟೇ ಚೆನ್ನಾಗಿ ಇದ್ದಂಥವರು ನಾವು. ಎಲ್ಲೇ ಹೋದರೂ ಜೊತೆಗೆ ಹೋಗ್ತಾಯಿದ್ವಿ. ಎಲ್ಲೇ ನೀವು ಎಂಥ ಜಾಗಕ್ಕೆ ಹೋದರೂ ಸಹ ಅವ್ರನ್ನ ಬಿಟ್ಟು ನಾನು ಹೋಗ್ತಿರ್ಲಿಲ್ಲ. ನನ್ನನ್ನು ಬಿಟ್ಟು ಸಹ ಒಂದು ಸಲನೂ ಸಹ ಒಂದು ಟ್ರಿಪ್ ಹೋಗೋದಾಗಲಿ, ಎಲ್ಲಾದರೂ ಸಹ ಫ್ರೆಂಡ್ಸ್ ಜೊತೆ ಒಂದು ದಿನ 2 ದಿನ ಎಲ್ಲೂ ಸಹ ಹೋಗದವರು ನಮ್ಮ ಮನೆಯವರು. ಮಕ್ಕಳನ್ನಾಗಲಿ ನನ್ನನ್ನಾಗಲಿ ಎಲ್ಲೂ ಬಿಟ್ಟು ಹೋಗಿಲ್ಲ. ಅವ್ರಿಗೆ ನಾವೇ ಪ್ರಪಂಚ ಥರ ಇದ್ದಂಥವ್ರು. ತುಂಬ ಅಟ್ಯಾಚ್ಮೆಂಟ್ ಇತ್ತು, ತುಂಬ ಹೇಳ್ಕೊಳಕ್ಕಾಗಲ್ಲ. ಇಷ್ಟು ಒಡನಾಟ ಇದ್ದವ್ರು ನಮ್ಮನ್ನು ಬೇರೆಯವರಲ್ಲ, ನೀವೆಲ್ಲರೂ ಪ್ರೀತಿಸ್ತೀರಿ, ಅಕ್ಕಪಕ್ಕದ ನೆರೆ ಹೊರೆಯವರು ಅಂತೀವಲ್ಲ, ಊರಿನವರು ಅಂತೀವಿ, ಎಲ್ಲರೂ ಪ್ರೀತಿಸ್ತಾರೆ. ಹೊಟ್ಟೆವ್ರಿ ಪಡ್ಕೊಳ್ತಿದ್ದವರೇ ಕುಟುಂಬದವರು ಅಂತ ಹೇಳ್ತೀನಿ. ಸಹಿಸ್ತಿರ್ಲಿಲ್ಲ. ಅವರು ಹೇಗೆ ಬೇಕಾದ್ರೂ ಇರಬಹುದು, ನಾವು ಆ ಥರ ಇದ್ದರೆ ಸಹಿಸ್ತಿರ್ಲಿಲ್ಲ. ನನಗಿಬ್ಬರು ಗಂಡು ಮಕ್ಕಳು, ಇನ್ನೂ ಮೆಣಸಿನ್ಕಾಯಿ ಮುರಿದಂಗೆ ಆಗ್ತಿತ್ತು. ಹಿಂಗಿದ್ದಾಗ ತುಂಬ ನೋವನ್ನ ಕೊಟ್ಟಿದ್ದಾರೆ ನನಗೆ. ಅವರಿದ್ದಾಗ ಸಾವಿರ ಜನ ಒಟ್ಟಾಗಿ ಬಂದರೂ ಸಹ ಎದುರಿಸುವಂಥ ಶಕ್ತಿ ನಮಗಿತ್ತು. ಅಂದರೆ ಈಗಿಲ್ಲ ಅಂತಲ್ಲ, ಆದರೆ ನನ್ನ ಗಂಡ ನನ್ನ ಜೊತೆಗಿದ್ದಾಗ ಇದ್ದಂತಹ ಒಂದು ವರ್ಚಸ್ಸು, ಒಂದು ತಾಕತ್ತು ಬೇರೆಯೇ ಇತ್ತು. ಹಿಂಗಿದ್ದಾಗ ಈಗ ತಂದೆ ಇಲ್ಲದ ಮಕ್ಕಳು ನನ್ನ ಮಕ್ಕಳು. ಅವರು ತುಂಬ ಪುಟ್ಟ ಮಕ್ಕಳಾಗಿದ್ದರೆ ಮರೆತು ಬಿಡ್ತಿದ್ರು. ಏನೋ ಒಂದು ಆಟ ಆಡೋದ್ರಲ್ಲಿ ಏನೋ ಅವ್ರದ್ದು ಮಕ್ಕಳದ್ದು ಏನೋ ಇರ್ತಾಯಿತ್ತು. ಈಗ ನನ್ನ ಮಕ್ಕಳು ಇಬ್ಬರು ಕೈಗೆ ಬಂದಿರುವಂಥ ಮಕ್ಕಳು, ಏಜಿಗೆ ಬಂದಿರುವಂಥ ಮಕ್ಕಳು ಅಪ್ಪನ ಅಗಲಿಕೆನ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ತುಂಬ ಹೇಳ್ಕೊಳಕ್ಕಾಗದರಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ಮನೆಯ ಹಿರಿಯವರು ಅನ್ಸ್ಕೊಂಡಿರೋರು ಅವ್ರ ಮನಸ್ಸಾಕ್ಷಿ ಎಲ್ಲೋಯ್ತು? ಜನ 1000 ಹೇಳಲಿ, ನನ್ನ ಸಂಬಂಧ ಏನು, ನನ್ನ ಮಕ್ಕಳು ಏನಾಗಬೇಕು, ನಾವೇನಾಗಬೇಕು, ಸತ್ತೋಗಿರುವಂಥ ನನ್ನ ಗಂಡನ ಬೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳದೇ ಇರುವಂಥವರು ನಿಜವಾಗ್ಲೂ ಅವ್ರ ಮನಸ್ಥಿತಿ ಹೇಗಿದೆ ಅಂತ ಹೇಳ್ತೀನಿ. ನಮ್ಮನ್ನ ನೋಡಬೇಡ, ನಮ್ಮ ಮನೆಗೆ ಹೋಗೋದು ಬೇಡ, ನನ್ನ ಮಕ್ಕಳು ಬೇಡ ಅಂತ ಮತ್ತೊಬ್ಬಳು ತಾಕೀತು ಮಾಡ್ತಾಳೆ, ಆರ್ಡ್ರು ಮಾಡ್ತಾಳೆ ಅಂದಾಗ ಕೇಳುವಂಥವ್ರು ಹೇಗಿರಬೇಕು? ಏನೂ ಮಾಡಿಲ್ಲ, ನನ್ನ ಮಕ್ಕಳಿಗೆ ಒಂದು ಎಳ್ಳು ಮನೆಯೂ ಕೂಡ ನಿಮ್ಮಿಂದ ಏನೂ ಮಾಡಿಲ್ಲ, ನಿಮ್ಮ ಯಾರ್ದು ಋಣ ನನ್ನ ಮಕ್ಕಳ ಮೇಲೆ ಇಲ್ಲ. ನನ್ನ ಗಂಡನ ಋಣದಲ್ಲೇ ಬೇಕಾದ್ರೆ ಇದ್ದೀರಿ. ನನ್ನ ಗಂಡ ಎಲ್ಲನೂ ಪ್ರೀತಿ ಕೊಟ್ಟಿದ್ದಾರೆ, ಯಾವಾಗ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ದಾರೆ. ಅದು ನನಗೆ ಗೊತ್ತಿದೆ. ಅದು ನಿಮ್ಮ ಸಣ್ಣತನಗಳನ್ನ, ನಿಮ್ಮ ಸಣ್ಣ ಬುದ್ಧಿನ ಅವರು ಗಮನಿಸೇನೆ, ಅವ್ರಿಗೆ ನೋವಾದಾಗಲೇ ನಿಮ್ಮಿಂದ ನಾವು ದೂರ ಇದ್ದಿದ್ದು. ಸ್ನೇಹಿತರೆ, 20 ವರ್ಷ ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಲ್ಲಿ ನಾವು ಬದುಕಿ ಬಂದಿರುವಂಥವ್ರು. ಮಕ್ಕಳನ್ನ ಒಂದು ಲೆವೆಲಲ್ಲಿ ಓದಿಸಿ ಆಮೇಲೆ ಊರ ಕಡೆ ಹೋಗೋಣ ಅಂತ ಹೇಳಿ ನನ್ನ ಗಂಡ ಬಾಡಿಗೆ ಮನೇಲಿ ಇರ್ತೀವಿ ನಾವು 20 ವರ್ಷವೂ ಸಹ. ಏನು ಆ 20 ವರ್ಷ ಇದೆಯಲ್ಲ, ಬಾಡಿಗೆ ಮನೇಲೇ ಇದ್ದು ಬದುಕ್ತೀವಿ ನಾವು. ಜೀವಿಸುವಂಥದ್ದು ಸುಮಾರು ನಾವು ಮನೆ ಬಿಟ್ಟು ಬರಬೇಕಾದ್ರೂ ಸಹ 18,000 ಮನೆ ಬಾಡಿಗೆ ಕಟ್ತಾ ಇದ್ದೆ ನಾವು. 2 ಮಕ್ಕಳನ್ನ ಅಚ್ಚುಕಟ್ಟಾಗಿ ಓದಿಸಿದ್ರು. ಚೆನ್ನಾಗಿ ಬಾಡಿಗೆ ಮನೇಲಿ ಇದ್ದೀವಿ. ಕುಣ್ಣ ಕುಟ್ಕೊಳ್ಳೋದು ತೊಟ್ಕೊಳ್ಳೋಕ್ಕೆ ಯಾವುದು ಕೊರತೆ ಇಲ್ದಂಗೆ ನನ್ನ ಗಂಡ ನಮ್ಮನ್ನು ಸಾಕಿರುವಂಥದ್ದು. ಅವರು ಸಹ ಅವ್ರು ಯಾರ ಹತ್ರನೂ ಕೈ ಚಾಚಿಲ್ಲ. ಯಾವ ತಂದೆ ತಾಯಿ ಹತ್ರನೂ ಸಹ ಬೆಂಗಳೂರಲ್ಲಿ ಇದ್ದೀನಿ, ಬಾಡಿಗೆ ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಂತ 1 ರೂಪಾಯಿನೂ ಸಹ ಹಿಂಗೆ ಕೇಳಿದವರಲ್ಲ ನಮ್ಮ ಮನೆಯವರು. ನಮ್ಮ ಮನೆಯವ್ರ ಹತ್ರ ಆಗಿಂದ ಏನೆಲ್ಲ ಸಹಾಯ ತಗೋಬೇಕು ಎಲ್ಲ ತಗೊಂಡು ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯಗಳನ್ನ ಮಾಡಿಕೊಂಡೇ ಬಂದಿದ್ದೀವಿ. ಹಬ್ಬ ಹರಿದಿನದಿಂದ ಹಿಡಿದು ಯಾರ್ಯಾರು ಮದುವೆ ಮುಂಜಿ ಅಂತ ಹೇಳಿ ಯಾವ ಟೈಮಲ್ಲಿ ಮನೆ ಕಟ್ತಾಯಿದ್ದೀವಿ, ಅದು ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ನನ್ನ ಗಂಡನ ಹತ್ರ ಸಹಾಯಗಳನ್ನ ತಗೊಂಡಿರೋದು ನನಗೆ ಗೊತ್ತಿದೆ. ಯಾಕೆ ಒಂದು 5 ವರ್ಷ ನಿಮ್ಮಿಂದ ದೂರ ಇದ್ವಿ ಅಂತಲೂ ಗೊತ್ತಿದೆ. ನೀವು ಬಂದಿದ್ದು ನಮಗೆ ಗೊತ್ತಿದೆ. ಸ್ವಂತ ಊರಿಗೆ ಬಂದು ಒಂದು ಸ್ವಲ್ಪ ಏನೇನೋ ಒಂದು ಆಸೆ ಆಕಾಂಕ್ಷೆಗಳಿಟ್ಕೊಂಡು ನನ್ನ ಗಂಡ ನಾವು
ಶಿಫ್ಟ್ ಆಯ್ತೀವಿ ಸ್ವಂತ ಊರಿಗೆ. ಅಲ್ಲಿಗೆ ಬಂದಾಗ ನಿಮ್ಮೆಲ್ಲ ನಾಟಕಗಳ್ನ ನಮ್ಮ ಮನೆಯವ್ರು ಗಮನಿಸ್ತಾಯಿದ್ರು. ಯಾರು ನಮ್ಮನ್ನು ಇಷ್ಟಪಡ್ತಾಯಿದ್ರು, ಯಾರು ನಮ್ಮ ಒಂದು ಏಳ್ಗೆನ ಬಯಸ್ತಾಯಿದ್ರು, ಯಾರು ನಮಗೆ ಕಂಡ್ರೆ ಮೇಲ್ನೋಟಕ್ಕೆ ಮಾತ್ರ ನಗ್ನಗ್ತಾ ಒಳಗಡೆ ವಿಷ ತುಂಬಿಕೊಂಡಂಥವ್ರು ಯಾರೆಲ್ಲ ಇದ್ರಿ ಅಂತಲೂ ಸಹ ನಮಗೆ ಗೊತ್ತಿತ್ತು. ಏನು ಮಾಡಿದ್ದೀರಿ ಅಂತ ತಾಕೀತು ಮಾಡ್ತೀರಾ? ಏನು ಅಧಿಕಾರ ಇದೆ ನಿಮಗೆಲ್ಲ ನಮಗೆ ತಾಕೀತು ಮಾಡೋದಕ್ಕೆ? ನನ್ನ ಗಂಡನ ಹೆಣದ ಮುಂದೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿರೋದು ನೀವುಗಳು, ನನ್ನ ಮನಸ್ಸಿಗೆ ಗಾಯ ಮಾಡಿರೋರು ನೀವುಗಳು, ಇಲ್ಲದನ್ನು ಮಾತಾಡಿರುವಂಥದ್ದು. ಇರೋದನ್ನು ಮಾತಾಡಿದರೆ ಕೇರೆ ಮಾಡ್ತಿರಲ್ಲ, ಹೋಗಿ ಹೆಂಗಾರ ಮಾತಾಡ್ಕೊಳ್ಳಿ ಅಂತ ಸುಮ್ಮನಾಗ್ತಾಯಿದ್ದೆ. ರಾಜ್ನಂಥ ಗಂಡನ್ನು, ಮಾಣಿಕ್ಯ ಅಂತ ಮನುಷ್ಯನ ನಾನು ಕಳ್ಕೊಂಡು ನಾನೇನಾದರೂ ಕೇಳಿದ್ನ ನಿಮ್ಗಳ್ನ, ನಿನ್ನ ಮನೆ ಬಾಗಿಲಲ್ಲಿ ಮನಗಿಸ್ತೀನಿ ಅಂತ ಕೇಳಿದ್ನ? ನನ್ನ ಗಂಡ ಸಂಪಾದನೆ ಮಾಡಿ ಉಳಿಸಿರೋದ್ರಲ್ಲಿ ನೀವು ಕಟ್ಟಿರೋ ಮನೆಗಿಂತ 3 ಪಟ್ಟು ಖರ್ಚು ಮಾಡಿ ನನ್ನ ಗಂಡ ಮನೆ ಕಟ್ಟಿದ್ದಾರೆ. ನೆಮ್ಮದಿಯಾದ ಇದೆ, ನಾನು ಅಲ್ಲೇ ಇಡ್ತಾ ಇದ್ದೆ, ನಾನು ಅಲ್ಲೇ ಕಾರ್ಯ ಮಾಡ್ಕೊಳ್ತಾ ಇದ್ದೆ. ಮಾಡೋ ಥರ ಮಾಡಿ ಜನಗಳೆದ್ರಿಗೆ ನಾವೇನೋ ಮಾಡಿದ್ವಿ ಅಂತ ಡ್ರಾಮಾ ಕ್ರಿಯೇಟ್ ಮಾಡಿಕೊಂಡು ನನ್ನ ಮಕ್ಕಳ ಬಗ್ಗೆ ಆಗಲಿ ನನ್ನ ಗಂಡನ ಬಗ್ಗೆ ಆಗಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ನೀವು ಯಾರ ದೃಷ್ಟಿಲಿ ಒಳ್ಳೆಯರಾಗಬೇಕು, ನನ್ನ ಮಕ್ಕಳು ಯಾರ ದೃಷ್ಟಿಲಿ ಕೆಟ್ಟವರಾಗಬೇಕು ಅನ್ನೋದನ್ನು ಕ್ರಿಯೇಟ್ ಮಾಡಿ ನನ್ನ ಮಕ್ಕಳ ಮೇಲೆ ಗೂಬೆ ಕೂರಿಸ್ಕೊಂಡು ನನ್ನ ಗಂಡ ದೇವರಂಥ ಮನುಷ್ಯ. ಅವರ ಒಂದು ಕೂದಲಿಗೂ ಸಮ ಅಲ್ಲ ನೀವುಗಳು, ಅವ್ರದ್ದೊಂದು ಕೂದಲಿಗೂ ಸಹ ಸಮ ಅಲ್ಲ, ಅವ್ರು ಚಪ್ಪಲಿ ಬಿಡೋ ಜಾಗಕ್ಕೂ ಸಮ ಅಲ್ಲ ನೀವು. ಅಂಥ ವ್ಯಕ್ತಿತ್ವ ನನ್ನ ಗಂಡನ ಗುಣ. ರಾಜ ಅವರೆಲ್ಲಿ, ನೀವುಗಳೆಲ್ಲಿ? ಅವ್ರ ಬಗ್ಗೆ ಮಾತಾಡ್ತೀರಾ? ಇಲ್ಲ ಸಲ್ಲದನ್ನ ಮಾತಾಡ್ತೀರಾ? ಮನುಷ್ಯತ್ವ ಇದೆಯಾ ನಿಮಗೆ? ನೀವೆಲ್ಲ ಡ್ರಾಮಾ ಆಡ್ಕೊಂಡೇ ಬದುಕ್ತಾ ಇರುವಂಥ ವ್ಯಕ್ತಿತ್ವ ಉಳ್ಳವರು ಅಂತ ನನಗೆ ಗೊತ್ತಿದೆ. 2 ನಿಮಿಷಕ್ಕೆ ನನ್ನ ಗಂಡ ಇಲ್ದಂಗೆ ಆಗ್ತಾರೆ. ನಾನು ಏನಾಗ್ತಾಯಿದೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಆ ಪರಿಸ್ಥಿತಿಯಲ್ಲಿದ್ದೀನಿ. ಆ ಕ್ಷಣದಲ್ಲಿ ಆಕಾಶನೇ ತಲೆಗೆ ಬಿದ್ದಂತಹ ಆಘಾತನ ನಾನಾಗಲಿ ನನ್ನ ಮಕ್ಕಳಾಗಲಿ ಅನುಭವಿಸ್ತಾ ಇದ್ದೀವಿ. ತಂದು ಬಿಸಾಕ್ಬಿಟ್ಟು ಎಲ್ಲ ಮಲಗಿದ್ರಿ. ಹಾಲು ತುಪ್ಪ ಮಾಡಿ ಬಂದ್ರೆಲ್ಲ ಕೇಕೆ ಹಾಕ್ಕೊಂಡು ಒಳಗಡೆ ಗುಡ್ಡೆ ಹಾಕ್ಕೊಂಡು ನಗ್ತಾ ಇದ್ರಿ. ನಾನೇನು ನೋಡಿಲ್ಲ, ನನ್ನ ಮಕ್ಕಳು ನಾವು ಅನುಭವಿಸಿಲ್ಲ ಅಂತ ಅಂದ್ಕೊಂಡ್ರ? ನಿನ್ನ ಮನೆ ಪೇಂಟ್ ಹೊಡ್ಕೊಂಡು ನಿನ್ನ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಕೂಡ ಆ 11 ದಿನ ಯಾರೋ ಕೊಟ್ಟಿರೋದನ್ನ ಊಟ ಮಾಡಿದ್ದೀವಿ, ಯಾರೋ ತಂದು ಕೊಟ್ಟಿದ್ದನ್ನು ಊಟ ಮಾಡಿದ್ದೀವಿ ಹೊರತು ಯಾರ ಋಣನೂ ನನ್ನ ಮೇಲಿಲ್ಲ. ಏನು ಮಾಡಬೇಕು ಅದು ಮಾಡಿದ್ದೀವಿ ನಾವು. ಒಂದು ನಾಕಾಣಿ ಏನಾದರೂ ಮಾಡಿದರೆ ಆ ಋಣ ತೀರ್ಸೋಕ್ಕೆ ಕೊಡ್ತಾನೆ. ಆ ಟೈಮಲ್ಲಿ ಏನೋ ಸಣ್ಣ ಪುಟ್ಟಗಳು ಏನೋ ಮಾಡಿರಬಹುದು, ಅದನ್ನು ನನ್ನ ಮಕ್ಕಳು ತೀರಿಸ್ತಾರೆ. ಬರೆದಿಟ್ಕೊಳ್ಳಿ. ಸಣ್ಣತನವಾಗಿ ಯೋಚನೆ ಮಾಡ್ತೀರಾ? ನನ್ನ ಮಕ್ಕಳು ದೂರ ಕುಟುಂಬಕ್ಕೆ ಹೆಸರು ಹೇಳಬೇಕಕ್ಕೆ ಇರೋದೇ ನನ್ನ 2 ಮಕ್ಕಳು ಮಾತ್ರ. ಏನು ಈ ಕುಟುಂಬದ ಹೆಸರು ಉಳ್ಕೋಬೇಕು, ವಂಶ ಬೆಳಿಬೇಕು ಅಂದರೆ ಅದು ನನ್ನ ಮಕ್ಕಳೇ. ನನ್ನ ಮಕ್ಕಳಿಂದನೇ ನಡೆಯುವಂಥದ್ದು ಅದು. ನನ್ನ ಮಕ್ಕಳಿಗೆ ಯಾವಳು ಏನೂ ಮಾಡಿಲ್ಲ. ಇಲ್ಲಿವರೆಗೆ ಯಾವಳು ಋಣ ಇಲ್ಲ, ಯಾವೊಂದು ಋಣ ಇಲ್ಲ. ನನ್ನ ಗಂಡ ಆಗೊಮ್ಮೆ ಈಗೊಮ್ಮೆನಾದರೂ ಸಹ ಒಂದು ಬರ್ತಡೆಗೆ ಒಂದು ಅದಕ್ಕೆ ಇದಕ್ಕೆ ಅಂತ ನನ್ನ ಗಂಡ ಮಾಡಿದ್ದಾರೆ. ನಿಮ್ಮಗಳ ಕಡೆಯಿಂದ ಒಂದು ಎಳ್ಳು ಮನೆಯೂ ಕೂಡ ನನ್ನ ಮಕ್ಕಳ ಮೇಲೆ ಯಾವುದೇ ಋಣ ಇಲ್ಲ. ನನ್ನ ಮಕ್ಕಳಿಗೆ ಮೋಸ ಆಗಿರೋದು, ನನ್ನ ಮಕ್ಕಳಿಗೆ ಸಲ್ಲಬೇಕಾಗಿರೋದು ಸಲ್ಲಿಲ್ಲ. ಭಗವಂತನ ಪಾದಕ್ಕೆ ಹಾಕಿ ಸುಮ್ಮನೆ ಇದ್ದೀವಿ. ಎಲ್ಲದಕ್ಕೂ ಕೂಡ ಬೆಲೆ ಕಟ್ಟಲಾಗಂಥ ವ್ಯಕ್ತಿತ್ವನ ಕಳ್ಕೊಂಡಿದ್ದೀವಿ ಅಂತ ನೋವಲ್ಲಿದ್ದೀವಿ, ಸಂಕಟದಲ್ಲಿದ್ದೀವಿ. ಇಂಥ ಸಮಯದಲ್ಲಿ ನಿಮ್ಮ ಅವೇಳನಕಾರಿ ಮಾತುಗಳನ್ನ ಹಬ್ಬಿಸ್ತಾ ಇದ್ದೀರಾ. ಅವ್ರನ್ನ ಹೋಗೋದು ಬೇಡ, ಇವ್ರನ್ನ ಹೋಗೋದು ಬೇಡ ಅಂತ ನೀವು ನಿನ್ನ ಮನೆಯಲ್ಲಿ ಹೇಗೆ ನೋಡ್ಕೊಳ್ತಾ ಇದ್ದೀರಿ ಅಂತ ಜನಕ್ಕೆ ಗೊತ್ತು. ಜನಗಳ ಹತ್ರ ಹೋಗಿ ಕೇಳು, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ತುಂಬ ಬಿರುದು ಬಂದ್ಬಿಟ್ಟಿದೆ ಅನ್ಕೊಳ್ಳೋದು ಬೇಡ. ಜನಗಳೇ ಉಗೀತಾ ಇದ್ದಾರೆ. ನಿಮ್ಮ ಗುಣಗಾನನ ಜನಗಳೇ ಮಾತಾಡ್ತಾರೆ. ಒಂದೊಂದು ಕಡೆ ಹೋದಾಗಲೂ ಸಹ ನಿಮ್ಮ ಗುಣಗಾನನ ತುಂಬ ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ನನಗೆ ಗೊತ್ತಿದೆ. ನನ್ನ ಸ್ವಭಾವ ಹೆಂಗೆ ಗೊತ್ತಾ? ನಾನು ಒಬ್ಬರು ಸುದ್ದಿಗೆ ಹೋಗಲ್ಲ. ನನ್ನ ಸುದ್ದಿಗೆ ಬಂದರೆ ನಾನು ಬಿಟ್ಕೊಡೋ ಮಗಳೇ ಅಲ್ಲ. ಏನು ಕಾಂಚಿ ಪಿಂಚಿ ಅನ್ಕೊಬಿಟ್ಟಿದೆ. ನಮ್ಮಪ್ಪ
ಎಂಥ ಗತ್ತುಗಾರ, ಆತನ ಗುಣ ಏನು, ನನ್ನ ತಂದೆ ಏನು ಅಂತ ಅಂತ್ಯವ್ರ ಹೊಟ್ಟೆಲಿ ಹುಟ್ಟು ಬಂದಿರೋದು ನಾನು. ನಿಮ್ಮ ಥರ ಕೊತ್ತಿ ಥರ ನರಿ ಥರ ಬುದ್ಧಿ ಉಳ್ಳವಳಲ್ಲ ನಾನು. ನೀನು ಅಂದರೆ ನಿಮ್ಮ ಅಪ್ಪ ಅಂತಲೇ ಅಂತೀನಿ ನಾನು. ಯಾರೇ ಬಂದರೂ ಸಹ ನಾನು ಸರಿ ಇದ್ದೀನ, ಧರ್ಮವಾಗಿದ್ದೀನ, ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಹಿಂಗಿದ್ದಾಗ ತಾಕಿತ್ಕೊಳ್ಳು, ನಮ್ಮನೆಗೆ ಹೋಗೋದು ಬೇಡ, ಬರೋದು ಬೇಡ. ಏಕೆ ಗಂಟು ಹೊಡಿಬೇಕು ಅನ್ನೋ ಆಸೆನಾ? ಒಪ್ಪಿಸ್ತೀನಿ ನಿನ್ನ ಮೇಲೆ. 10 ಜನ ಒಳ್ಳೆಯವರು ಬುದ್ಧಿವಂತರು ಇದ್ದಾರಲ್ಲ, ಆಗ್ಲಿಕ್ಕಾಗೆ ಬೇವುಕಾಯಿ ಸಾಕ್ಷಿ ಅಂತ ನಿಮ್ಮ ಪರ ಇರೋರ ಹತ್ರ ಹೋಗಲ್ಲ. ಯಾರಿಗೆ ಹೇಳಬೇಕು, ಎಲ್ಲಿ ಹೇಳಬೇಕು, ನಿಮ್ಮ ಕೀಳುತನದ ಬುದ್ಧಿ ಜನಗಳು ಗೊತ್ತಾಗಲಿ. ನಾನು ವಿಡಿಯೋ ಮಾಡಿದ್ರೆ ಕುಂಬಳಕಾಯಿ ಕಳ್ರೋ ಥರ ಹೆಗ್ಲು ಮುಟ್ಟು ನೋಡ್ಕೊತೀರಿ, ತಲೆ ಮುಟ್ಟು ನೋಡ್ಕೊಳ್ತೀರಿ. ಈಗ ಮುಟ್ಟು ನೋಡ್ಕೊಳ್ಳಿ, ಏನು ಮಾಡೋಕ್ಕೆ ಸಾಧ್ಯ ನಮ್ಮನ್ನು? ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಏನು ಮಾಡಿದ್ದೀರಿ ಅಂತ ನಿಮ್ಗಳ್ದು ನಿಮ್ದೆಷ್ಟು ಐತೆ ಅಷ್ಟು ನೋಡ್ಕೋಬೇಕು. ನಿನಗೆಷ್ಟು ಅಧಿಕಾರ ಆಯಿತೋ ಅದು 2ರಷ್ಟು ನನಗೂ ಇದೆ ಅಧಿಕಾರ. 4 ಕಾಣಿ ತಿಳ್ಕೊಂಡು ಒಂದು ರೂಪಾಯಿ ತಿಳ್ಕೊಳ್ಳೋಷ್ಟು ಬಿಲ್ಡಪ್ ಕೊಡ್ಕೊಂಡು ಕೂತ್ಕೊಳ್ಳೋದಲ್ಲ. ನೀವುಗಳು ನನ್ನ ಹೆಂಡತಿ, ನನ್ನ ಮಕ್ಕಳು, ಹೆಂಡತಿ ಕಡೆಯವರು ದಂಡು ದಾಳಿ ತುಂಬ್ಕೊಂಡು ನಿಂತ್ಕೊಂಡು ಕೇಕಿ ಹಾಕ್ಬೋದು. ಅದೇ ನನ್ನ ಗಂಡ ಮಾಡಿದರೆ ಊದ್ಕೊಂಡು ಉಬ್ಬರಿಸ್ಕೊಂಡು ನಿಮ್ಮ ಮನಸ್ಥಿತಿ ನಿಮ್ಮ ಮೂತಿಲೇ ತೋರಿಸ್ತಾ ಇರೋದು. ಮನಸ್ಸು ಶುದ್ಧವಾಗಿದ್ದರೆ ರಾಜಕಳೆವಿರುತ್ತೆ. ಆತ್ಮ ಪರಿಶುದ್ಧವಾಗಿದ್ದರೆ ಮುಖದಲ್ಲಿ ರಾಜಕಳೆವಿರುತ್ತೆ. ಅದೇ ಸಾಕು. ಇವತ್ತು ಸಹ ನನ್ನ ಗಂಡನ ಫೋಟೋ ನೋಡಿದ್ರೆ ಎಂಥವ್ರು ಅಂತಾರೆ. ಮುಖ ನೋಡಿದ್ರೆ ಸಾಕು ಅವ್ರು ಆ ವ್ಯಕ್ತಿ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ. ಹರಳೆಣ್ಣೆ ಕುಡ್ದಂಗೆ ಮಾಡ್ಕೊಳ್ತಿರ್ಲಿಲ್ಲ ನನ್ನ ಗಂಡ ಮುಖ. ಪ್ರತಿಯೊಬ್ಬರನ್ನೂ ಒಂದು ಸ್ಮೈಲಲ್ಲಿ ಮಾತಾಡಿಸ್ತಾ ಇದ್ರು. ಒಳಗೊಂದು ಹೊರಗೊಂದು ನನ್ನ ಗಂಡನಲ್ಲಿ ಇರಲಿಲ್ಲ, ನನ್ನ ಮಕ್ಕಳಲ್ಲೂ ಇಲ್ಲ. ಅಪ್ಪನ ಕಳ್ಕೊಂಡು 2 ತಿಂಗಳಾಗಿರುತ್ತೆ. ಏನೋ ಒಂದು ಸಣ್ಣದಾಗಿ ಮಾಡಬೇಕು, ಏನೋ ಸಾಲ್ಟೇಜ್ ಬಂತು ಅಂತ ಬರೀ 2,000 ರೂಪಾಯಿ ಫೋನ್ ಮಾಡಿ ಕೇಳಿದ್ರೆ ಆ ಫೋನಲ್ಲಿ ಗದರಿಸಿರುವಂಥದ್ದು ನನ್ನ ಮಗನ ಕಿವಿಲಿ ಈಗಲೂ ಮನಸ್ಸಿನಲ್ಲಿ ಕಿವಿಲಿ ಕೂತ್ಕೊಂಡಿದೆ. ನಿಜವಾದ ಸಂಬಂಧ ಅರ್ತಿರೋರಾಗಿದ್ದರೆ 2,000 ಕೇಳಿದ ಮಗನೇ ತಗೋ ಮಗನೇ, ನನ್ನ ಹತ್ರ 2,000 ಇಲ್ಲ, 1,000 ಇದೆ, ನೀನು ಏನು ಮಾಡಬೇಕು ಅಂತ ಇದೆಯಾ ಮಾಡು ಅಂತ ಮನುಷ್ಯ ಪರಿಶುದ್ಧವಾಗಿರೋರು ಹೇಳ್ತಾ ಇದ್ರು. ಗದರಿಸಿ ಯಾವ ರೀತಿ ಫೋನ್ ಇಟ್ಟಿದ್ದು ಇವತ್ತು ನೆನಪು ಮಾಡ್ಕೊಳ್ತೀವಿ. ನಾವು ಸಾಯೋವರೆಗೂ ಅದು ನೆನಪಿರುತ್ತೆ. ಯಾರು ನಮ್ಮೋರು, ಯಾರು ತಮ್ಮೋರು ಅಂತ ಹೇಳಿ ನಮ್ಗೆ ಅವಾಗಲೇ ಗೊತ್ತಾಯಿತು. ನನ್ನ ರಾಜನಂಥ ಗಂಡನ್ನ ದೇಹ ಅಂದರೆ ಅವರು ಜೀವ ಹೋದ್ಮೇಲೆ ಯಾರ್ಯಾರ್ದೋ ಪರ್ಮಿಷನ್ ತೊಗೊಂಡು ಅಲ್ಲಿ ಇಡಬೇಕಿತ್ತಾ? ಅಷ್ಟು ಗತ್ತಿಗೆಟ್ಟಿದ್ನ ನಾನು. 10 ಕೋಟಿ ಖರ್ಚು ಮಾಡಿ ಕಟ್ಟಿದ್ದಂಥ ಮನೆ ನನ್ನ ಗಂಡ ಉಳಿಸೋಗಿದ್ದಾರೆ. ಅದು ಹೈವೇ ರೋಡಲ್ಲಿರುವಂಥ ಜಾಗ, ಕೊಂಪೆಲಿಲ್ಲ, ಯಾವುದೋ ಗಲ್ಲಿಲಿರಲಿಲ್ಲ. ನನ್ನ ಗಂಡ ಕಟ್ಟಿದಂಥ ಮನೆ. ನನ್ನ ಗಂಡನ ಬಗ್ಗೆ ಮಾತಾಡ್ತೀರಾ? ಎಣ ಮಡಿಕೊಂಡು ನನ್ನ ಗಂಡನ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಯೋಗ್ಯತೆಗೆ ನೀವುಗಳಾದರೆ ಮನೆಯಲ್ಲೊಬ್ಳು ಪಕ್ಕದಲ್ಲೊಬ್ಳು ಅಂತ ನೋಡ್ಕೊಂಡು ಬಿದ್ದಿರುವಂಥವ್ರು. ನಿಮ್ಮಂಥವ್ರು ನನ್ನ ಗಂಡನ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಒಂದು ಎಳ್ಳು ಮನೆಯೂ ಇಟ್ಕೊಂಡಿಲ್ಲ. ನೀವು ಹೆಂಗಾರು ಸಾಯಲಿ ಅಂತ ಹೇಳಿ ನಾನು ಬಿಟ್ಟಾಕಿದ್ದೀವಿ. ನನ್ನ ಮಕ್ಕಳು ನಿಮ್ಮನ್ನು ಲೀಸ್ಟಿಂದ ತೆಗೆದಾಕಿದ್ದೀವಿ. ನಮ್ಮ ಬದುಕಕ್ಕೂ ಗೊತ್ತು, ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ ಅಂತ ಹೇಳಿ. ವರ್ಷದ ಕಾರ್ಯ ಮಾಡ್ತಾಯಿದ್ರೆ ಅವ್ರನ್ನ ಹೋಗೋದು ಬೇಡ, ಇವ್ರನ್ನ ಹೋಗೋದು ಬೇಡ, ನೀನೊಬ್ಬನೇನಾ ಗಂಟು ಹಾಕೊಂಡು ಗಂಟು ಹೊಡಿಬೇಕು ಅಂತ ನಾ ಪ್ಲ್ಯಾನ್ಗಳು ನಿಮ್ಮದು. ಈ ಜನ್ಮದಲ್ಲ. ಸಾವು ಯಾರಿಗೆ ಸಾವಿಲ್ಲ? ಊಟ ಹೊಡ್ಕೊಂಡಿರ್ತೀರ ಇಲ್ಲೇ. ಬರೀ ನನ್ನ ಗಂಡ ಖರ್ಚು ಮಾಡ್ತಿದ್ರು, ನನ್ನ ಮಕ್ಕಳಿಗೆ ತಿನ್ನಿಸ್ತಿದ್ರು. ಏನೋ ಒಂದು ಖುಷಿಗೆ ವಾರಕ್ಕೆ 3-4 ಸಲ ಒಂದು ಹೊರಗಡೆ ಕರ್ಕೊಂಡೋಗಿ ತಿನ್ನಿಸೋದಾಗಲಿ ಉಣಿಸೋದಾಗಲಿ ಮಕ್ಕಳನ್ನ ಒಂದು ದಿನ ಗದರಿಸಿಲ್ಲ. ಒಂದು ದಿನ 11 ಗಂಟೆ ಮಲಗಿದ್ರು ಸಹ ಮಲಗಲಿ ಬಿಡೆ ಮಕ್ಕಳು ಅನ್ನೋರು. ಮಕ್ಕಳ ಅಂತ ಎಬ್ಬರಿಸೋರು. ಹೋಗಿ ನಿಮ್ಮ ಮನೆಗಳಲ್ಲಿ 1 ದಿನಕ್ಕೆ ಯಾವ ಥರ ಗದರಿಸಿದ್ರಿ, 2 ದಿನಕ್ಕೆ ಯಾವ ಥರ ಗದರಿಸಿದ್ರಿ. ನನ್ನ ಮಕ್ಕಳು ಎಲ್ಲನೂ ಕೂಡ ಆಲಿಸಿದ್ರು. ನಮ್ಮ ಪಪ್ಪ ಒಂದಿನ ನಮ್ಗೆ ಈ ಥರ ಅಂದಿಲ್ಲ ಅಂತ ಮನ್ಸಿಗೆ ಬಂತು. ಏನು ದಿವಾನ್ರ ನೀವು, DC ಗಳ?
ಮಕ್ಕಳಿಗೆ ನಾವು ಏನು ಪ್ರೀತಿ ಕೊಡ್ತೀವೋ ಮಕ್ಳ ಕಡೆಯಿಂದನೂ ಅದೇ ಪ್ರೀತಿ ಬರುತ್ತೆ. ನೀವು ಗತ್ತಾಡಿದ್ರೆ ಮಕ್ಕಳು ನೀನು ಅಂದರೆ ನಿಮ್ಮಪ್ಪ ಅಂತವೆ. ನೀವು ಹೆಂಗಾರ ಸಾಯ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನನ್ನ ಗಂಡನ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ಅಪಪ್ರಚಾರ ಮಾಡಿದವರು ನನಗೆ ಚಪ್ಪಲಿಗೆ ಸಮಾನ. ಅವ್ರು ಯಾವತ್ತಿದ್ರೂ ನನಗೆ ಅವರು ಬೇಡವೇ ಬೇಡ ಅವ್ರುಗಳ್ನ ಅಂತಲೇ ಡಿಸೈಡ್ ಮಾಡಿರುವಂಥದ್ದು. ಚಾಡಿ 1000 ಹೇಳ್ಬೋದು, ಕೇಳುವಂಥವ್ರಿಗೂ ಮನಸ್ಥಿತಿ ಬೇಕು. ಇವರು ನನ್ನ ಮೊಮ್ಮಕ್ಕಳು, ನನ್ನ ಮಗ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಮೂಡುವಂತನೂ ಕೂಡ ಕೆಲವ್ರಿಗಿರಬೇಕು. ಅದು ಅವ್ರುಗಳಿಗಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ ಇನ್ಮೇಲೆ. ಊರಲ್ಲಿ ತಿಳಿದವ್ರಿಲ್ವಾ, ನೋಡೋರಿಲ್ವಾ? ಇನ್ಮೇಲೆ ಗಂಟೆ ಸೌಂಡ್ ಕೇಳಿಸ್ತಾ ಇದೆ, ಇನ್ಮೇಲೆ ನೋಡ್ತಾ ಹೋಗಿ. ಮುಂಚೆನೂ ಒಂದು ಸಲ ಹೇಳಿದ್ದೆ, ಹಾಲು ಕುಡ್ದವರೇ ಮಣ್ಣಲ್ಲಿ ಮಣ್ಣಾದರು, ವಿಷ ಕುಡ್ದವರು ನಿಮ್ಮ ಆರ್ಭಟ ಇರುತ್ತಾ? ನಿಮ್ಮ ಯೋಗ್ಯತೆಗಳೇನು, ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ಜನಗಳು ನಮಗೆ ಗೊತ್ತಿದೆ ಎಷ್ಟು ಗೌರವ ಇದೆ ಅಂತ ಹೇಳಿ. ನೋಡೋಣ ಇನ್ಮೇಲೆ ಹೇಗಿರುತ್ತೆ ಅಂತ ಹೇಳಿ. ಭಗವಂತ ಇದ್ದಾರೆ, ತಕ್ಕಡಿ ಹಿಡಿದು ನೋಡ್ತಾರೆ, ಧರ್ಮ ಕರ್ಮನ ನೋಡ್ತಾರೆ. ವಿಧಿ ಲಿಖಿತಕ್ಕೆ ತಲೆ ಬಾಗಿರುವುದು ಉಂಟು, ಆದರೆ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ. ಒಳಗೊಂದು ಹೊರಗೊಂದು ಇಟ್ಕೊಂಡು ಕೊರಿಕೊಂಡು ಬೇರೆಯವರ ಒಂದು ಏಳ್ಗೆನ ಕೊರಿಕೊಂಡಿರುವಂತಹ ಜೈಮಾನ ನಿಮಗೆ ಮಾತ್ರ ಮೀಸಲು, ನಮಗಿಲ್ಲ. ಜೊತೆಗೆ ವಾಮಾಚಾರ ಮಾಟ ಮಂತ್ರ ಮಾಡಿಸೋರನ್ನ ಅಕ್ಕಪಕ್ಕದಲ್ಲೇ ಇಟ್ಕೊಂಡಿದ್ದೀರಿ. ನೀವೇನೆಲ್ಲ ಮಾಡ್ತೀರಿ ಅಂತಲೂ ಗೊತ್ತು, ನೀವೇನೆಲ್ಲ ತಂತ್ರಗಾರಿಕೆ ಮಾಡ್ತೀರಿ, ಎಲ್ಲೆಲ್ಲ ಅರ್ಕೆ ಮಾಡ್ಕೊಳ್ತೀರಿ ಅಂತಲೂ ಗೊತ್ತು. ಮಾಡ್ಕೊಳ್ಳಿ, ಅದೊಂದೇ ನಿಮ್ಗೆ ದಾರಿ ಇರೋದು. ಫೇಸ್ ಟು ಫೇಸ್ಗಂತೂ ಎದುರಿಸೋಕ್ಕೆ ತಾಕತ್ತೇ ಇಲ್ಲ. ಆ ದಾರಿಗೆ ಹೋಗ್ತೀರಿ ಅಂತ ಫ್ರೆಂಡ್ಸ್ಗಳ್ನ ಇಟ್ಕೊಂಡಿರೋದ್ರಿಂದ ನೀವು ಆ ದಾರಿಗೆ ಹೋಗ್ತೀರಿ. ನನ್ನ ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ನಾನು ಯಾವ ರೀತಿ ಇರಬೇಕು, ಭಗವಂತ ಇದ್ದಾರೆ, ಕಾಯ್ತಾರೆ. ಏನೋ ಅಂದ್ಕೊಂಡಿರಬಹುದು, ಕೋಳಿ ಕೇಳಿ ಮಸಾಲ ಅರಿಯುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಅವ್ರು ಕೋಳಿ ಕೂಗಿದ್ರೇ ಬೆಳಕಾಗೋದು ಅಂತ ಹೇಳಿ. ಅಯ್ಯೋ, ನಮ್ಮ ಶಕ್ತಿ ಏನು ಅಂತ ನನ್ನ ಗಂಡನಿಗೆ ಗೊತ್ತಿತ್ತು. ಅದಕ್ಕೆ ಹೇಳಿದ್ದು, ಆತ್ಮಲೋಕದ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡಾಗ ಎಲ್ಲನೂ ನಿಭಾಯಿಸ್ತಾಳೆ ಅವಳು. ಅಂದರೆ ನನ್ನನ್ನು ನಿಭಾಯಿಸೋಂಥ ಶಕ್ತಿ ಇದೆ, ನಿಮ್ಮನ್ನೆಲ್ಲ ಕಾಯೋಕ್ಕೆ ನಾನು ಮೇಲೆ ಇದ್ದೀನಿ, ನಾನು ಹೋಗಿರೋದೇ ನಿಮ್ಮನ್ನು ಕಾಯೋದಕ್ಕೆ ಅಂತ ಅವ್ರ ಕಡೆಯಿಂದ ಉತ್ತರ ಬಂದಿದ್ದು ಗೊತ್ತಾಗಿಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಯಾರೂ ದಡ್ರಿಲ್ಲ. ನಾವು ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟು ಮನಸ್ಸಲ್ಲಿರೋದನ್ನು ಹಾಗೆ ಹೇಳೋದು ಅಷ್ಟೇ ನಮ್ಮದು. ನಿಮ್ಮ ಥರ ನನಗೆ ಯಾವತ್ತೂ ಕೂಡ ಸಣ್ಣತನದ ಬುದ್ಧಿ ಇಲ್ಲ, ಕೊರಗೋ ಬುದ್ಧಿ ಇಲ್ಲ, ಒಳಗೊಂದು ಹೊರಗೊಂದು ಇಲ್ಲ. ನಿಮ್ಮ ಕುಚೇಷ್ಟೆಗಳು ಏನೆಲ್ಲ ಮಾಡಿದ್ರಿ ಈ ವರ್ಷದ, ನನ್ನ ಗಂಡ ಹೋಗಿ ಬರೀ ಅರ್ಧ ಗಂಟೆಗೆ ನಿಮ್ಮೆಲ್ಲ ಆಟಗಳನ್ನ ನೋಡಾಯಿತು. ಯಾರ್ಯಾರು ಏನೇನು ಮಾತಾಡಿದ್ರಿ ಅಂತ ಕಿವಿಲಿ ಕೇಳಾಯಿತು. ಎಲ್ಲನೂ ನನ್ನ ಗಂಡ ಮಾಡಿಬಿಟ್ಟು ಹೋಗಿದ್ದಾರೆ, ಎಲ್ಲನೂ ಇದೆ. ವಂಶಕ್ಕೆ ಹೆಸರಳಕ್ಕೆ 2 ಗಂಡು ಮಕ್ಕಳು ಸಹ ಇದ್ದಾರೆ. ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ 2 ಕೊಟ್ಟರೆ ಸಾಕು, ನಿಮ್ಮ ಮುಂದೆ ಏನು ಅಂತ ನನ್ನ ಮಕ್ಕಳು ತೋರಿಸ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಹೇಶ್ ಮಕ್ಕಳೇ ಇರೋದು, ಯಾರ್ಯಾರಿಗೋ ಹುಟ್ಟಿರೋರು ಮಕ್ಕಳ ಕೈಲಿ ಅಪ್ಪ ಅಮ್ಮ ಅಂತ ನಾನು ಅನ್ಸ್ಕೊತಾ ಇಲ್ಲ. ಅವ್ರ ರಕ್ತಕ್ಕೆ ಹುಟ್ಟಿರೋವಂಥ ಮಕ್ಕಳೇ ಈ ಕುಟುಂಬಕ್ಕೆ ಹೆಸರು ಹೇಳುವಂಥವ್ರು. ಯಾರೇ ಬಂದು ಹೋದ್ರೂ ಸೈಡ್ಲೇನೇ ಹೊರತು ನನ್ನ ಮಕ್ಕಳೇ ಮುಂದೆ ನಿಲ್ಲುವಂಥವ್ರು. ಅದಕ್ಕೆ ನಿಮಗೆ ಮೆಣಸಿನ್ಕಾಯಿ ಮಡ್ಗೋದು, ಬರ್ನಲ್ಲಿ ಹಚ್ಕೊಳ್ಳುವಂಥದ್ದು. ನೀವು ಹಚ್ಕೊಳ್ಳಿ, ನಿನಗೇನು ಅಧಿಕಾರ ಇದೆಯೋ ನನಗೂ ಇದೆ ಅಧಿಕಾರ. ಜನಗಳ ಮುಂದೆ ನಾನೇ ನೋಡ್ತಾ ಇರೋದು, ನಾನೇ ಮಾಡ್ತಾ ಇರೋದು ಅಂತ ಕಿರೀಟ ತಗೊಳ್ಳೋಕ್ಕೆ ಡ್ರಾಮಾಗಳನ್ನ ಸಾಕು ಮಾಡಿ ಹೇಳೋಣ. ಮುಂದೆ ಇದೆ, ಇನ್ನು ಹೋಗ್ತಾ ಲೆಕ್ಕ ಹಾಕ್ಕೊಂಡು ಹೋಗಿ, ಇನ್ನು ತೋರಿಸ್ತೀನಿ ನಾನು ಸಹ ಏನು ಅಂತ ಹೇಳಿ. ಬರುತ್ತೆ ಇನ್ಮೇಲೆ ವೀಡಿಯೋಗಳು, ನೋಡ್ತಾನೆ ಹೋಗಿ. ಕದ್ದು ಮುಚ್ಚಾದರೂ ನಾನು ವಿಡಿಯೋ ನೋಡ್ತೀರಾ ಅಂತ ನನಗೆ ಗೊತ್ತಿದೆ. ನೋಡ್ತಾ ಹೋಗಿ, ನೋಡೋಣ. ಧರ್ಮ ಗೆಲ್ಲಬೇಕು, ಒಳ್ಳೆತನ ಗೆಲ್ಲೇಬೇಕು.
ನನ್ನ ಗಂಡನ ಆಶೀರ್ವಾದ ಖಂಡಿತ ಇದೆ. ನನ್ನ ಮಕ್ಕಳನ್ನ ಕಾಯ್ತಾರೆ. ಯಾರು ಇಲ್ಲದೆ ಇರೋರಿಗೆ ಭಗವಂತನೇ ರಕ್ಷಣೆ. ಮಾಟ ಮಂತ್ರ ಈ ಒಂದು ಅರಿಕೆಗಳು ಅಲ್ಲೋಗೋದು ಇಲ್ಲೋಗೋದು, ಕುರಿ ಒಪ್ಸಕ್ಕೆ ಬರೋದು, ಕೋಳಿ ಒಪ್ಸಿ ಬರೋದು, ಅರಿಕೆ ಮಾಡ್ಕೊಳ್ಳೋದು, ಅದು ನಿಮಗೇ ಸೀಮಿತವಾಗಿರಲಿ. 2 ಕೈ ಮುಗಿದು ಭಗವಂತನ ಮುಂದೆ ನಿಲ್ತೀವಿ, ಕಾಪಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಖಂಡಿತ ನೀವೆಲ್ಲರೂ ನೋಡ್ತೀರಿ. ಬರೆದಿಟ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಏನು ಮಾತಾಡಿದ್ರು ಅಂತ ನಿಮ್ಗೆ ಗೊತ್ತಾಗೈತೋ ಗೊತ್ತಿಲ್ಲ. ಒಂದಂತೂ ಸತ್ಯ, ಕಳ್ಕೊಂಡಿರುವಂಥವ್ರು ನಮ್ಮ ಮನೆ ಬರಿದಾದ ಮನೆ. ಚಿಂದಂಥ ವ್ಯಕ್ತಿನ ಕಳ್ಕೊಂಡಿದ್ದು ನನ್ನ ಮಕ್ಕಳು. ಒಬ್ಬನಿಗೆ 23 ವರ್ಷ, ಒಬ್ಬನಿಗೆ 19 ವರ್ಷ. ಎಂತಹ ನೋವನ್ನು ಅನುಭವಿಸಿದರೆ. ಈ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ನೋವು, ಅಪಪ್ರಚಾರಗಳನ್ನ ನನ್ನ ಮಕ್ಕಳು ಆಲಿಸಿದ್ದಾರೆ, ಕೇಳಿದ್ದಾರೆ. ಅವ್ರು ಯಾರು ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಈ ಕುಟುಂಬಕ್ಕೆ ನನಗೆ ಎಷ್ಟು ಅಧಿಕಾರ ಇದೆಯೋ ನನ್ನ ಮಕ್ಳಿಗೂ 2 ಅಧಿಕಾರ ಇದೆ ಅಂತ ಅರ್ಥ ಮಾಡಿಕೊಂಡು ಬದುಕಿ. ತಿಳಿಸ್ತೀನಿ ಮುಂದೆ ಹೋಗ್ತಾ. ಆಟೋಟಗಳೆಲ್ಲ ನಿಮ್ಮ ಏನು ಕೀಟ್ಲೆ ಟಿಪ್ಪಣಿಗಳು ಬರುತ್ತೋ ಡೈರೆಕ್ಟಾಗಿ ಹೆಸರೇಳೇ ತಿಳಿಸ್ತೀನಿ. ನೋಡ್ಕೊಳ್ತಾ ಹೋಗಿ. ಎದುರೋ ಜಯಮಾನ ಅಲ್ಲ ಇದು, ಎದುರೋ ಇದೇ ಇಲ್ಲ. ನಿಮ್ಮಂಥವ್ರು 100 ಜನ ಬಂದರೂ ಎದುರಿಸ್ತೀನಿ, ಆ ಶಕ್ತಿ ನನಗಿದೆ. ನೋಡ್ತಾ ಹೋಗಿ. ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕಮೆಂಟ್ ಮಾಡಿ, ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ ಏನು ಅಂತ ಹೇಳಿ ಒಂದು ಕಮೆಂಟ್ಗಳನ್ನ ಮಾಡಿ. ಮೊನ್ನೆ ವಿಡಿಯೋದಲ್ಲಿ ಒಳ್ಳೆ ಕಮೆಂಟ್ಗಳು ಹಾಕಿದ್ದೀರಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಜೀವ ಇಲ್ಲದವ್ರನ್ನ ಜೀವ ಹೋಗಿ ಬರೀ 2 ನಿಮಿಷಕ್ಕೆ ಇಲ್ಲದಂಥ ಅಪಪ್ರಚಾರ ಮಾಡಿರುವಂಥವ್ರಿಗೆ ನೀವು ಏನು ಹೇಳ್ತೀರಿ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಬರಲಾ? ನಮಸ್ಕಾರ.